ಅಮ್ಮಂಗೆ ಎಗ್ಲಾಗಿ ಇದ್ದಾಳೆ ಮಗಳು, ಅಷ್ಟು ಬೆಳೆದ್ಬಿಟ್ಟಿದ್ದಾಳೆ. ನಮ್ಮನ್ನು ಇಳಿಸಿದ ಮೆಟ್ರೋ ಮುಂದೆ ಹೋಗ್ತಾ ಇತ್ತು. ಜೀನ್ಸ್ ಟಾಪು ಈ ಥರ ತುಂಬ ಚೆನ್ನಾಗಿರೋ ಡ್ರೆಸ್ಗಳೇನೋ ಇದ್ವು ಇಲ್ಲಿ. ಇದರಿಂದ ನಮ್ಮ ಶ್ರೀಮತಿಯವ್ರಿಗೆ ತುಂಬ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಮಧುಗಿರಿ KSRTC ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಬೆಂಗಳೂರಿಗೆ ಹೊರಟಿದ್ದೀವಿ. ಈಗ ನಮ್ಮ ಪ್ರಯಾಣ ಬೆಂಗಳೂರಿನ ಕಡೆಗೆ. ಏನಕ್ಕೆ ಅಂತ ಈ ವ್ಲಾಗಲ್ಲಿ ಮುಂದೆ ಗೊತ್ತಾಗುತ್ತೆ, ಮುಂದೆ ನೋಡಿ. ನಾವಿಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಿದ್ದಂಗೆ ಬಸ್ ರೆಡಿ ಇತ್ತು, ಸೀಟು ಸಿಕ್ತು. ಆದರೆ ಒಂದೇ ಕಡೆ ಸೀಟ್ ಸಿಗಲಿಲ್ಲ. ಅಮ್ಮ ಮಗಳಿಗೊಂದು ಕಡೆ ಸಿಕ್ಕಿದ್ರೆ ನನಗೊಂದು ಕಡೆ ಈ ಥರ ಸೀಟ್ ಸಿಕ್ತು, ಬೇರೆ ಬೇರೆ ಕಡೆ. ಸದ್ಯ ಸೀಟ್ ಸಿಕ್ತಲ್ಲ ಅದೇ ಸಮಾಧಾನ. ಲಾಸ್ಟ್ ಟೈಮ್ ಅಂತೂ ನಾವು ಫುಲ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡೇ ಹೋಗಿದ್ವಿ, ತುಂಬ ದೂರ ನಿಂತ್ಕೊಂಡು ಹೋಗ್ಬಿಟ್ಟಿದ್ವಿ. ಭಾನುವಾರ ಬೆಳಿಗ್ಗೆ ಆಗಿರೋದ್ರಿಂದ ಅಷ್ಟೊಂದು ರಶ್ ಇಲ್ಲ, ಸಂಜೆ ಆಗಿದ್ರೆ ತುಂಬ ರಶ್ ಇರ್ತಿತ್ತು. ಆಮೇಲೆ ಅಮ್ಮ ಮಗಳಿಗೆ ಉಚಿತ ಪ್ರಯಾಣ, ನನಗೊಬ್ನಿಗಷ್ಟೇ ಟಿಕೆಟಿಗೆ ದುಡ್ಡು. ನಾನು ಮನೆಯಿಂದ ಹೊರಡ್ಬೇಕಾದ್ರೇ ಒಂದು ಬುಕ್ ತೊಗೊಂಡು ಇಟ್ಕೊಂಡಿದ್ದೆ ಬ್ಯಾಗಲ್ಲಿ. ಬಸ್ ಜರ್ನಿ ಟೈಮಲ್ಲಿ ನಾನು ಮೊಬೈಲ್ ನೋಡಲ್ಲ, ಬುಕ್ಕೇ ಓದ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮ ಜಾಣೆ ಮಗಳು ಪಾಪ ನನಗೂ ಒಂದು ಬುಕ್ ತಗೋ, ನಾನು ಬುಕ್ ಓದ್ತೀನಿ ಅಂತೇಳಿ ಇಡಿಸ್ಕೊಂಡಿದ್ಲು ಬ್ಯಾಗ್ ಒಳಗಡೆ. ಆ ಬುಕ್ಕೇ ಓದ್ತಾ ಇದ್ದಾಳೆ ನೋಡ್ರಿ. ಓದೋ ಹವ್ಯಾಸ ತುಂಬ ಒಳ್ಳೆಯದು. ನಾನು ಯಾವ ಬುಕ್ ಓದ್ತಾ ಇದ್ದೀನಿ ಅಂದರೆ ನನ್ನ ತುಂಬ ಫೇವ್ರೇಟ್ ಬುಕ್ ಇದು. ನನ್ನ ಫೇವ್ರೇಟ್ ಬುಕ್ಕಲ್ಲಿ ಇದು ಒಂದು. ನಮ್ಮಮ್ಮ ಅಂದರೆ ನನಗಿಷ್ಟ ಅಂತ, ವಸುಧೇಂದ್ರ ಅವರು ಲೇಖಕರು. ಇದು ಒಂದು 3-4 ಸಲ ಓದಿದ್ದೀನಿ ಈ ಪುಸ್ತಕ. ಇದರಲ್ಲಿ ಅಮ್ಮ ಅನ್ನೋ ಒಂದು ಸೆಂಟಿಮೆಂಟ್ ಇದೆಯಲ್ಲ, ತುಂಬ ಸೆಳೆಯುತ್ತೆ ನನ್ನ. ತುಂಬ ಒಳ್ಳೆಯ ಪುಸ್ತಕ ಇದು, ಅದಕ್ಕೆ ಈ ಬುಕ್ ಓದ್ತಾ ಇದ್ದೆ. ನಮ್ಮ ಜಾಣೆ ಮಗಳು ಇನ್ನೂ ಬುಕ್ ಓದ್ತಾನೇ ಇದ್ದಾಳೆ. ನಮ್ಮ ಶ್ರೀಮತಿಯವ್ರು ನೋಡ್ರಿ ಮಲ್ಕೋಬಿಟ್ಟಿದ್ದಾರೆ. ನಮ್ಮ ಜಾಣೆ ಮಗಳು ಚಿಕ್ಕವಳಿದ್ದಾಗ ನಾವು ಅವಳನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ವಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ. ಇವತ್ತು ಅವ್ರ ಅಮ್ಮನೇ ಮಲ್ಕೊಂಡಿದ್ದಾರೆ ನೋಡ್ರಿ. ಅಮ್ಮಂಗೆ ಎಗ್ಲಾಗಿ ಇದ್ದಾಳೆ ಮಗಳು, ಅಷ್ಟು ಬೆಳೆದ್ಬಿಟ್ಟಿದ್ದಾಳೆ. ಏನೋ ಖುಷಿ ಅನಿಸುತ್ತೆ ಇದೆಲ್ಲ ನೋಡಿದಾಗ. ಆಮೇಲೆ ಇಲ್ಲಿ ನಾವು ಬಂದ್ವಲ್ಲ ಬಸ್ಸು, ಆ ಬಸ್ ಡ್ರೈವರು ನಮ್ಮ ಪರಿಚಯದವರೇ ಆಗಿದ್ದರು. ನಾವು ಇಳಿಬೇಕಾದ್ರೆ ನೋಡಿ ಮಾತಾಡ್ಸಿದ್ವಿ. ಇವರು ಹೇಗೆ ಪರಿಚಯ ಅಂದರೆ, ನಮ್ಮ ಜಾಣೆ ಮಗಳು ಸ್ಕೂಲಿಗೆ ಸೇರಿದಾಗ ಹೊಸದ್ರಲ್ಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಈ ಥರ, ಆವಾಗ ಆ ಟೈಮಲ್ಲಿ ಇವರು ನಮ್ಮ ಜಾಣೆ ಮಗಳು ಸ್ಕೂಲ್ ವ್ಯಾನ್ಗೆ ಡ್ರೈವರ್ ಆಗಿದ್ದರು. ಆಗ ಪರಿಚಯ. ಅವರು ಡ್ಯೂಟಿನಲ್ಲಿದ್ದರು, ಡ್ರೈವಿಂಗ್ ಮಾಡ್ತಾಯಿದ್ರು. ತುಂಬ ಏನು ಮಾತಾಡಲಿಲ್ಲ. ಕಾಫಿ ಆಯಿತಾ, ಚೆನ್ನಾಗಿದ್ದೀರಾ ಅಷ್ಟೇ ಮಾತಾಡಿ ಆಮೇಲೆ ನಾವು ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡ್ವಿ. ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡು ಹಿಂಗೆ ಮೆಟ್ರೋದಲ್ಲಿ ಹೋಗೋಣ ಅಂತ. ನಾವು ಮೆಜೆಸ್ಟಿಕ್ ಹೋಗೋಣ ಅಂದ್ಕೊಂಡಿದ್ವಿ. ಯಾವಾಗಲೂ ಮೆಟ್ರೋದಲ್ಲೇ ಹೋಗ್ತೀವಿ, ಬೇಗ ಹೋಗ್ಬೋದು ಮೆಟ್ರೋದಲ್ಲಿ ಅಂತ. ಈ ಸಲ ಮೆಟ್ರೋದಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇಳ್ಕೊಂಡು ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದದಕ್ಕೆ. ಅಂದರೆ ಬೇರೆ ಇದರಲ್ಲಾದರೆ ಬಸ್ಗಳಲ್ಲಿ ಹೋದರೆ ಮೆಜೆಸ್ಟಿಕ್ ಹೋಗಿ ತುಂಬ ತಡ ಆಗಿಬಿಡುತ್ತೆ. ಅದಕ್ಕೆ ಮೆಟ್ರೋಗೆ ಬಂದ್ವಿ. ನಾವು ಬರ್ತಿದ್ದಂಗೆ ಇಲ್ಲಿ ಮೆಟ್ರೋ ಟ್ರೈನು ಬಂತು, ರೆಡಿಯಾಗಿತ್ತು. ನಾವು ಬಂದ್ವಿ, ಮೆಟ್ರೋ ಟ್ರೈನು ಬಂತು. ಈ ಮೆಟ್ರೋದಲ್ಲಿ ಹತ್ಕೊಂಡು ಹೋಗ್ಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಬೆಂಗಳೂರೆಲ್ಲ ಕೆಳಗಡೆ ಇರುತ್ತೆ, ನಾವು ಮೇಲೆ ಹೋಗ್ತಾ ಇರ್ತೀವಿ, ಒಂಥರ ಚೆನ್ನಾಗಿರ್ತದೆ. ನಮ್ಮ ಮಗಳಂತೂ ಎಲ್ಲೋ ಹಾರ್ಕೊಂಡು ಹೋಗ್ತಾ ಇದ್ದೀವಿ ಮೇಲೆ ಅನಿಸ್ತಿದೆ ಅಂತೆಲ್ಲ ಹೇಳ್ತಾಯಿದ್ಲು. ಅವಳಿಗೂ ತುಂಬ ಖುಷಿ ಮೆಟ್ರೋದಲ್ಲೆಲ್ಲ ಓಡಾಡೋದು. ದಾಸರಳ್ಳಿ ಮೆಟ್ರೋ ಸ್ಟೇಷನ್ನಿಂದ ನಾವು ಬಂದಿದ್ದು ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್. ಇಲ್ಲಿಗೆ ಬಂದು ಇಲ್ಲಿಂದ ಬೇರೆ ಬಸ್ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ಇಲ್ಲಿಗೆ ಬಂದ್ವಿ. ನಮ್ಮನ್ನು ಇಳಿಸಿದ ಮೆಟ್ರೋ ಮುಂದೆ ಹೋಗ್ತಾ ಇತ್ತು. ಯಾವುದೇ ಆಗಲಿ ಪ್ರಯಾಣ ನಾವು ಎಲ್ಲಿ ಇಳ್ಕೋಬೇಕು ಅಲ್ಲಿ ಇಳ್ಕೊಂಡ್ರೆ ಮುಂದುವರಿಯುತ್ತೆ. ಬೇರೆದೆಲ್ಲ ಮೆಟ್ರೋ ಆಗಲಿ ಬಸ್ ಆಗಲಿ, ಅಲ್ಲಿಂದ ಪ್ರಯಾಣ ನಮ್ಮದು ಬೇರೆ ಕಡೆ ಮುಂದೆವರಿಯುತ್ತೆ. ಜೀವನದಲ್ಲೂ ಅಷ್ಟೇ, ಕೆಲವೊಂದು ಇದೇ ಥರನೇ, ಕೆಲವೊಂದು ಸಮಯ ಸಂದರ್ಭ ಹೋಗ್ತಾ ಇರಬೇಕು. ಈಗ ಅಲ್ಲಿಂದ ಮೆಟ್ರೋ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಇಲ್ಲಿ ಕೋಣನಕುಂಟೆ ಕ್ರಾಸ್ ಹೇಳಿದ್ನಲ್ಲ, ಅದೇ ಅಲ್ಲಿಂದ ನಾವು ಹೋಗ್ಬೇಕಾಗಿರೋದು. ಸಿಕೆಪಳ್ಳಿ ಕ್ರಾಸ್ ಬಸ್ಗಳು ಬರ್ತವೆ, ಇಲ್ಲಿಂದ ಹೋಗಬೇಕು. ಬಸ್ಸಿಗೆ ಬಂದು ಇಲ್ಲಿ ಸಿಕೆಪಳ್ಳಿ ಕ್ರಾಸಲ್ಲಿ ಕಾಯ್ತಾ ಇದ್ದೀವಿ. ನಮ್ಮ ಜಾಣೆಯವ್ರು ಕೃಷ್ಣಮ್ಮಂಗೆ ಕಾಲ್ ಮಾಡಿದ್ವಿ, ಬರ್ತೀನಿ ಆಟೋದಲ್ಲಿ ಅಂತ ಹೇಳಿದ್ದ. ಅದಕ್ಕೆ ಅವ್ನು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂತು ನೋಡ್ರಿ ಅವನದೇ ಆಟೋ, ನಮ್ಮ ಜಾಣೆಯವ್ರು ಕೃಷ್ಣಮ್ಮಂದು, ನಮ್ಮ ಶ್ರೀಮತಿಯವರ ಅಣ್ಣಂದು. ಜೊತೆಗೆ ನಮ್ಮ ಸೊಸೆನೂ ಕರ್ಕೊಂಡು ಬಂದಿದ್ದಾನೆ. ನಮ್ಮನ್ನು ಮರ್ತಿದ್ದಾಳೆ ಅಂದ್ಕೊಂಡ್ವಿ. ಅಲ್ಪ ಸ್ವಲ್ಪ ನೆನಪೈತೆ ಅನಿಸುತ್ತೆ. ಅವ್ರ ಅತ್ತೆ ಹತ್ರ ಹೋಗಿ ಕೂತ್ಕೊಳ್ಳು, ನಾವು ಕರೆದ್ರೆ ಬರಲಿಲ್ಲ ತಕ್ಷಣಕ್ಕೆ. ಆಮೇಲೆ ಅಲ್ಲಿಂದ ಮನೆಗೆ ಕರ್ಕೊಂಡು ಬಂದ ಆಟೋದಲ್ಲಿ. ನಮ್ಮ ಮಾವವರು ಇದ್ದರು ನೋಡ್ರಿ, ನಮ್ಮ ಶ್ರೀಮತಿಯವರು ಅವ್ರ ಅಪ್ಪ. ಅವರು ಬೆಂಗಳೂರಲ್ಲೇ ಇದ್ದಾರೆ. ಅವ್ರಿಗೇನೋ ಕಣ್ಣು ಆಪ್ರೇಷನ್ ಮಾಡಿಸಿದ್ರು, ಕಣ್ಣು ಪೊರೆ ಏನೋ ಬಂದಿತ್ತಂತ, ಅದೆಲ್ಲ ಆಪ್ರೇಷನ್ ಏನೋ ಮಾಡಿಸಿದ್ರು. ಅದಕ್ಕೆ ಇಲ್ಲೇ ಇದ್ದರು. ನಮ್ಮ ಜಾಣೆಯವ್ರು ಕೃಷ್ಣಮ್ಮವ್ರ ಮನೇಲೇ ಇದ್ದರು, ಅವ್ರ ಮಗನ ಮನೇಲಿ. ನಮ್ಮನ್ನು ನೋಡಿದ್ಮೇಲಂತೂ ಅವ್ರಿಗೆ ತುಂಬ ಆಶ್ಚರ್ಯ. ಯಾಕೆಂದರೆ ನಾವು ಬರ್ತೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅನಿರೀಕ್ಷಿತ ನಾವು ಬಂದಿದ್ದು, ನಮಗೂ ಗೊತ್ತಿರಲಿಲ್ಲ, ಸಡನ್ನಾಗಿ ಬರಬೇಕಾಯ್ತು. ಆಮೇಲೆ ಹಳೆ ಮನೇಲಾಗಿದ್ದರೆ ನಾವು ಸೀದಾ ಹಳೆ ಮನೆಗೆ ಹೋಗ್ತಿದ್ವಿ. ಆದರೆ ಇವರು ಇಲ್ಲಿ ಹೊಸ ಮನೆ ಚೇಂಜ್ ಮಾಡಿದ್ದಾರೆ, ಮನೆ ಬದಲಾಯಿಸಿದ್ದಾರೆ. ಅದಕ್ಕೋಸ್ಕರ ನಮಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟೆ ನಮ್ಮ ಕೃಷ್ಣಮ್ಮ ಬಂದು ಇಲ್ಲಿ ಕರ್ಕೊಂಡು ಬಂದ.
ಮೊದಲಿಗಿಂತ ಮನೆ ಚೆನ್ನಾಗೈತೆ ಅಚ್ಚುಕಟ್ಟಾಗೆ. ಅದು ಮೊದಲು ಮನೆ ಸ್ವಲ್ಪ ಒಂಚೂರು ದೊಡ್ಡದಾಗಿತ್ತು, ಇದು ಒಂಚೂರು ಚಿಕ್ಕದಾಗೈತೆ. ಆದರೆ ಎಲ್ಲ ವುಡ್ ವರ್ಕು ಅದು ಇದು ಎಲ್ಲ ಮಾಡಿಸಿದ್ದಾರೆ ನೋಡಿರಿ, ಚೆನ್ನಾಗಿದೆ. ಇಲ್ಲಿ ಮನೆ ವುಡ್ ವರ್ಕ್ ಇದೆ, ವಾರ್ಡ್ರೋಬು ಅವು ಇವು ಎಲ್ಲ ಇದ್ದಾವೆ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಆಮೇಲೆ ಇಲ್ಲಿ ನೋಡಿರಿ ನಮ್ಮ ಶ್ರೀಮತಿಯವರ ತಾಯಿ ಅವರಮ್ಮ ಇದ್ದಾರೆ ಇಲ್ಲಿ ಫೋಟೋ. ಈ ಕಡೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದಾರೆ ವಾಷಿಂಗ್ಗೋಸ್ಕರ. ನಾವು ಬರ್ತಿದ್ದಂಗೆ ಕೈಕಾಲು ಮುಖ ತೊಗೊಂಡು ಫ್ರೆಶ್ ಅಪ್ ಆದ್ವಿ. ನನಗೆ ಕೈಕಾಲು ಮುಖ ತೊಳಿತಿದ್ದಂಗೆ ವಿಭೂತಿ ಇಟ್ಕೊಂಡ್ರೆ ಮನಸ್ಸಿಗೊಂದು ಸಮಾಧಾನ. ವಿಭೂತಿ ಇಟ್ಕೊಂಡು ದೇವ್ರಿಗೊಂದು ಕೈ ಮುಗಿಬೇಕು. ಇಲ್ಲೂ ಅಷ್ಟೇ, ದೇವ್ರಿಗೊಂದು ಕೈ ಮುಗಿದೆ. ಬರ್ತಿದ್ದಂಗೆ ನಮ್ಮ ಶ್ರೀಮತಿಯವ್ರು ನೋಡ್ರಿ ಸೊಸೆನ ಆಟ ಆಡಿಸ್ತಾ ಇದ್ದಾರೆ. ಚಿಕ್ಕ ಮಕ್ಳು ಒಂಥರ ಚೆಂದ, ಅವ್ರ ಜಗತ್ತು. ಅವ್ರನ್ನ ಆಟ ಆಡಿಸ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಅವ್ರು ಒಂಥರ ಈಗ ತಾನೇ ತೊದಲು ಮಾತಾಡೋದು ಕಲ್ತಿದ್ದಾಳೆ ಸ್ವಲ್ಪ ನಮ್ಮ ಸೊಸೆ. ಅದೊಂಥರ ಚೆನ್ನಾಗಿರುತ್ತೆ. ಅವಳಿಗೆ ಹಪ್ಳ ಅಂದರೆ ಇಷ್ಟ, ನಮ್ಮ ಜಾಣೆ ಮಗಳು ಥರ. ಆಮೇಲೆ ತಿಂಡಿ ರೆಡಿ ಆಯಿತು. ನಾವು ಕೂತ್ಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಹಂಗೆ ತಿಂಡಿ ತಿಂತಾಯಿದ್ವಿ. ತಿಂಡಿ ತಿಂದಾಯಿತು ನಮ್ಮದು. ನಮ್ಮ ಜಾನು ಅಂದರೆ ನಮ್ಮ ಸೊಸೆ, ಅವಳ ಹತ್ರ ಇರೋ ಟಾಯ್ಸ್ ಎಲ್ಲ ತೊಗೊಬಂದು ಒಂದೊಂದೇ ತೋರಿಸ್ತಾ ಇದ್ಲು. ರಿಮೋಟ್ ಕಾರು, ಏನೇನೋ ಕಾರು ಅವು ಇವು ಎಲ್ಲ ಇದ್ದಾವೆ, ಒಂದಷ್ಟು ತಂದು ಕೊಟ್ಟಿದ್ದಾರೆ. ಅವನ್ನೆಲ್ಲ ಒಂದೊಂದೇ ತೊಗೊಬಂದು ನಮಗೆಲ್ಲ ತೋರಿಸ್ತಾ ಇದ್ಲು. ಆಟ ಆಡ್ತೀನಿ ಈ ಥರ ಅಂತ. ಅಷ್ಟೊಂದು ಮಾತಾಡೋದಕ್ಕೆ ಬರೋಲ್ಲ, ಸ್ವಲ್ಪ ತೊದಲು ಒಂದೊಂದು ಮಾತಾಡ್ತಾಳೆ. ಆದರೂ ಅವಳಿಗೊಂದು ಖುಷಿ, ಎಲ್ಲರ ಜೊತೆ ತೋರಿಸ್ಬೇಕು ಇದನ್ನು, ಆ ಟಾಯ್ಸ್ನೆಲ್ಲ ಅಂತ ನಮ್ಮ ಮುಂದೆ ತಂದು ಪ್ರತಿಯೊಂದು ತೋರಿಸ್ತಾ ಇದ್ಲು. ಒಂಥರ ಚೆನ್ನಾಗಿತ್ತು. ಮಕ್ಕಳ ಜೊತೆ ಟೈಮ್ ಕಳೆಯೋದು ತುಂಬ ಚೆನ್ನಾಗಿರುತ್ತೆ. ಅದೊಂದು ಖುಷಿ, ಆ ಖುಷಿನೇ ಬೇರೆ. ಮಕ್ಕಳು ಜಗತ್ತೇ ಒಂಥರ, ಆ ಜಗತ್ತಿನಲ್ಲಿ ನಾವು ಬೆರೆತ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಂಗೆ ಮೀಮಿ ಕಚ್ಚು ಒಳ್ಳಿ. ಅಕ್ಕ 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 ಏನ್ ಬರ್ತೀರಮ್ಮ ಅಕ್ಕ? ಅಳಲ್ವಾ? ಜಾಣೆ ಅಕ್ಕ, ಅಬ್ಬೋ ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಕಚ್ಚಿತು, ಖುಷಿ ಆಯಿತು. ಬೆಳಿಗ್ಗೆ ತಿಂಡಿ ತಿಂದು ಸ್ವಲ್ಪ ಹೊತ್ತು ನಮ್ಮ ಜಾನು ಜೊತೆ ಆಟ ಆಡಿ ಹಾಗೆ ಒಂದು ರೌಂಡ್ ನಿದ್ದೆ. ಆಮೇಲೆ ಮತ್ತೆ ಮಧ್ಯಾಹ್ನ ಊಟ ಇದೆಲ್ಲ ಮುಗಿಸಿದ್ವಿ. ಇಲ್ಲಿ ಟಿ ಟಿನಲ್ಲಿ ನೋಡ್ರಿ ನಮ್ಮ ಕೃಷ್ಣಮ್ಮ ಒಂದು ಟಿ ಟಿ, ಇದು ಆಟೋ ಇಟ್ಕೊಂಡಿದ್ದಾನೆ, ಟಿ ಟಿನೂ ಇಟ್ಕೊಂಡಿದ್ದಾನೆ. ಈ ಟಿ ಟಿನಲ್ಲಿ ಯಾರು ಕಾಣ್ತಿದ್ರು ನೋಡ್ರಿ, ಫೋಟೋ ತೋರಿಸ್ತೀನಿ ನಿಮಗೆ. ನೋಡ್ರಿ ನಮ್ಮ ಜಾಣೆ ಮಗಳು ಮತ್ತು ಅವ್ರ ತಾತ ಅಂದರೆ ನಮ್ಮ ಕೃಷ್ಣಮ್ಮ ಇದ್ದಾರಲ್ಲ ಅವರಪ್ಪ, ಸೊಸೆ ಮತ್ತು ಅವ್ರ ಅಪ್ಪನ ಫೋಟೋ ಹಾಕಿಸ್ಕೊಂಡಿದ್ದಾನೆ ಒಂದು ಸೈಡ್ ಇದರಲ್ಲಿ ಗ್ಲಾಸ್ ಮೇಲೆ. ಈ ಕಡೆ ಗ್ಲಾಸ್ ಮೇಲೆ ನೋಡ್ರಿ ಯಾರು ಅಂತ ಗೊತ್ತಾಯ್ತಾ? ನಮ್ಮ ಜಾಣೆ ಮಗಳು, ನಮ್ಮ ಶ್ರೀಮತಿಯವರು ಸ್ಟಿಚ್ ಮಾಡಿರುವಂಥ ಡ್ರೆಸ್ ಇದು. ಈಗ ಸಂಜೆ ಆಯಿತು, ಕಾಫಿ ಕುಡಿದು ಎಲ್ಲರೂ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ. ಶಾಪಿಂಗ್ ಹೋಗಿ ಬರೋಣ ಅಂತ. ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಬಿಸಿಲಿತ್ತು, ಅದಕ್ಕೆ ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಸಂಜೆ ಹೊರಟಿದ್ದು. ನೀವಾಗಲೇ ನೋಡಿದ್ರಲ್ಲ ಟಿ ಟಿ ಮೇಲಿರೋ ಫೋಟೋ, ಇದು ಹೊಸ್ದಾಗಿ ಹಾಕ್ಸಿದ್ದು. ಮುಂಚೆ ಬೇರೆ ಫೋಟೋ ಹಾಕ್ಸಿದ್ದ, ಹಳೆಯದು ಅದು ಸ್ವಲ್ಪ ಕಲರ್ ಡಲ್ ಆಗಿತ್ತಂತೆ, ಅದಕ್ಕೆ ಬೇರೆ ಹಾಕ್ಸಿದ್ದಾನೆ. ಈ ಫೋಟೋನ ಹೊಸ್ದಾಗಿ ಹಾಕಿದಾಗ ನಮಗೆ ಫೋಟೋ ಕಳಿಸಿದ್ದ, ಆದರೆ ಇವಾಗ ನೇರವಾಗಿ ನೋಡೋದು ಒಂಥರ ಬೇರೆ ಥರ ಖುಷಿ. ಅಮ್ಮ ಮಗಳು ಅದನ್ನೇ ನೋಡ್ತಾ ಇದ್ದಾರೆ ನೋಡ್ರಿ. ಆಮೇಲೆ ಎಲ್ಲ ಆಟೋ, ಕೃಷ್ಣಮ್ಮ ಮುಂದೆ ಆಟೋದಲ್ಲೇ ಹೊರಟಿದ್ದು. ನಮ್ಮ ಜಾನುಗೆ ಸ್ವಲ್ಪ ನೆಗಡೆ ಆಗಿತ್ತು, ಅದಕ್ಕೆ ಅವಳಿಗೆ ಟೋಪಿ ಹಾಕಿ ಸೇಫಾಗಿ ಕರ್ಕೊಂಡು ಹೋಗ್ತಾ ಇರೋದು. ಬೆಂಗಳೂರು ಅಂದಮೇಲೆ ಟ್ರಾಫಿಕ್ ಇಲ್ಲದೆ ಇರುತ್ತಾ? ಅದು ಇವತ್ತು ಭಾನುವಾರ ಸಂಜೆ ಅಂದರೆ ತುಂಬ ಟ್ರಾಫಿಕ್ ಇದ್ದೇ ಇರುತ್ತೆ. ನಾವು ಟ್ರಾಫಿಕಲ್ಲಿ ನಿಂತ್ಕೊಂಡು ಮುಂದೆ ಹೋಗಿದ್ದಾಯಿತು. ಕೊನೆಗೂ ನಾವು ತಲುಪಬೇಕಾದ ಜಾಗ ಬಂತು ನೋಡ್ರಿ, ಡಿ ಮಾರ್ಟ್. ಬಡವರು, ಮಿಡಲ್ ಕ್ಲಾಸ್ ಅವರು ಇಂಥವ್ರಿಗೆಲ್ಲ ಶಾಪಿಂಗ್ ಮಾಡೋದಕ್ಕೆ ಮಾಡಿಸಿದಂಥ ಒಂದು ಏನು ಹೇಳ್ಬೋದು ಅದನ್ನು, ಸೂಪರ್ ಮಾರ್ಕೆಟು ಡಿ ಮಾರ್ಟು. ಇಲ್ಲಿಗೆ ಬರಬೇಕು ಅಂತಲೇ ಬಂದಿದ್ದು. ಇವಾಗ ಇಲ್ಲಿಗೆ ಬಂದ್ವಿ. ತುಂಬ ಜಾಸ್ತಿ ಏನು ಲೀಸ್ಟ್ ಇರಲಿಲ್ಲ, ಕೆಲವೊಂದು ವಸ್ತುಗಳು ಅಷ್ಟೇ ತೊಗೋಬೇಕಿತ್ತು. ಮುಖ್ಯವಾಗಿ ರೈನ್ ಕೋಟ್ ಬೇಕಿತ್ತು. ನಾವೊಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು. ಅಲ್ಲೆಲ್ಲ ಮಳೆ ಗಿಳೆ ಬಂದರೆ ಇರಲಿ, ಸ್ವಲ್ಪ ತೊಗೊಂಡು ಬಂದಿರಿ ರೈನ್ ಕೋಟು, ನಿಮ್ಗೆ ಸೇಫ್ಟಿಗೋಸ್ಕರ, ಎಮರ್ಜೆನ್ಸಿಗೋಸ್ಕರ ಅಂತ ಹೇಳಿದರು. ಆ ಪ್ರೋಗ್ರಾಮ್ಗೆ ಹೋಗೋದಕ್ಕೋಸ್ಕರ ಈಗ ಒಂದು ರೈನ್ ಕೋಟು ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಇಲ್ಲಿಗೆ ಬಂದರೆ ಇಲ್ಲಿ ಸ್ವಲ್ಪ ಕಡಿಮೆ ರೇಟಿಂದು, ಕಡಿಮೆ ಕ್ವಾಲಿಟಿದು ಇದ್ವು. ನಮ್ಮ ಜಾಣೆ ಮಗಳಿಗೆ ಇಷ್ಟ ಆಗೋವಂಥ ಪಿಂಕ್ ಕಲರ್ ರೈನ್ ಕೋಟು ಇದ್ವು. ಅದೆಲ್ಲ ನೋಡಿ ಆಮೇಲೆ ಹಂಗೆ ಸ್ವಲ್ಪ ಮುಂದೆ ಅದು ಸೆಲೆಕ್ಟ್ ಮಾಡಿದ್ಲು ಪಿಂಕ್ ಕಲರ್ ಇರೋದಕ್ಕೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿಗಿಂತ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿದು ಮತ್ತು ರೇಟು ಜಾಸ್ತಿ ಇರೋ ಅಂಥದ್ದು. ಅಂದರೆ ಜಾಸ್ತಿ ಅದು ತುಂಬ ಅಲ್ಲ, ಈ ಕ್ವಾಲಿಟಿಗಿಂತ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಅಲ್ವಾ, ಅದಕ್ಕೆ ನೆಕ್ಸ್ಟ್ ಲೆವೆಲ್ ರೇಟು ಆ ಥರದ್ದು ಇತ್ತು ಅಲ್ಲಿ ರೈನ್ ಕೋಟು. ನಮ್ಮ ಜಾಣೆ ಮಗಳಂತೂ ಅಲ್ಲಿ ಪಿಂಕ್ ಬೇರೆ ನೋಡಿಬಿಟ್ಲಲ್ಲ, ಸ್ವಲ್ಪ ಅವಳಿಗೆ ಇಷ್ಟ ಆಗೋ ಥರ ಕಲರು, ಪಿಂಕು ರೆಡ್ಡು ಏನೋ ಇತ್ತು.
ಅದನ್ನ ನೋಡಿಬಿಟ್ಟು ಪಿಂಕ್ ಕಲರೇ ಅದನ್ನ ನೋಡಿಬಿಟ್ಟು ಅವಳು ತುಂಬ ಇಷ್ಟಪಟ್ಬಿಟ್ಟು ಇದೇ ಇರಲಿ ಅಂತ ಹೇಳಿ ತಗೊಂಡಿದ್ದಾಯಿತು ರೈನ್ ಕೋಟ್ನ. ಆಮೇಲೆ ಅಲ್ಲಿಂದ ನಮ್ಮ ಜಾಣೆ ಮಗಳಿಗೆ ಯಾವುದಾದ್ರೂ ಡ್ರೆಸ್ ನೋಡೋಣ ತಗೊಳ್ಳೋಣ ಹೊಸ ಡ್ರೆಸ್ಸು ಅಂತ ಹೋದ್ವಿ. ಇಲ್ಲಿ ಡ್ರೆಸ್ ಏನೋ ಚೆನ್ನಾಗಿರೋವಿದ್ವು, ಜೀನ್ಸ್ ಟಾಪು ಈ ಥರ ತುಂಬ ಚೆನ್ನಾಗಿರೋ ಡ್ರೆಸ್ಗಳೇನೋ ಇದ್ವು ಇಲ್ಲಿ. ಆದರೆ ನಮ್ಮ ಜಾಣೆ ಮಗಳು ಸೈಜು ಇರಲಿಲ್ಲ, ಸೈಜ್ಗೆ ಅಳತೆಗೆ ಸಿಗಲಿಲ್ಲ. ಸರಿ ಆಯಿತು, ಇದಿರಲಿ ಪರವಾಗಿಲ್ಲ ಅಂಥೇಳಿ ಆಮೇಲೆ ಬೇರೆ ಏನಾದರೂ ತೊಗೊಳ್ತೀಯ ಅಂತ ಕೇಳೋಕ್ಕೆ ನಮ್ಮ ಜಾಣೆ ಮಗಳು ರಿಮೋಟ್ ಕಾರ್ ಬೇಕು ಅಂತ ಕೇಳಿದ್ಲು. ಇಷ್ಟಪಟ್ಟಿದ್ಲು ಅವಳು. ಅದಕ್ಕೆ ರಿಮೋಟ್ ಕಾರ್ ನೋಡಿದ್ವಿ, ಚೆನ್ನಾಗಿರೋವು ಇದ್ವು. ಆದರೆ ಅದರಲ್ಲಿ ಒಂದು ಇಷ್ಟಪಟ್ಟಳು, ಅದರಲ್ಲೂ 4 ಕಲರ್ ಇದ್ವು, ಗ್ರೀನು, ರೆಡ್ಡು, ಬ್ಲೂ, ಯೆಲ್ಲೋ ಅಂತ. ಯಾವ್ದು ತಗೊಳ್ಳೋದು ಅಂತ. ಅವಳಿಗೆ ಪಿಂಕ್ ಇಲ್ವಲ್ಲ, ಅದಕ್ಕೆ ಪಿಂಕ್ ಕಲರ್ ರಿಮೋಟ್ ಕಾರ್ ಯಾವುದೂ ಸಿಗಲೇ ಇಲ್ಲ. ಅದಕ್ಕೆ ಇದರಲ್ಲೇ ಹುಡುಕಿ ಕೊನೆಗೆ ಒಂದು ಕಲರ್ ಸೆಲೆಕ್ಟ್ ಮಾಡಿ ತಗೊಂಡ್ಳು. ಹಾಗೆಯೇ ನಮ್ಮ ಶ್ರೀಮತಿಯವರು ಸೊಸೆಗೆ ಅಂತ ಹೇಳ್ಬಿಟ್ಟು ಈ ಗೊಂಬೆ ತೊಗೊಂಡ್ರು. ಅವ್ರಿಗೆ ಇಷ್ಟ ಆಯ್ತಂತೆ ಈ ಗೊಂಬೆ. ಅದಕ್ಕೆ ಅವಳ ಹತ್ರ ಬರೀ ಕಾರು ಈ ಥರ ಇದ್ವು, ಈ ಥರ ಗೊಂಬೆ ಯಾವುದೂ ಇರಲಿಲ್ಲ. ಅದಕ್ಕೆ ಇದೊಂದು ಗೊಂಬೆ ಕೊಡಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಗೊಂಬೆ ತೊಗೊಂಡ್ರು ಸೊಸೆಗೋಸ್ಕರ. ಯಾವಾಗಲೂ ಒಂದು ಕಾಲದಲ್ಲಿ ಕಮೆಂಟ್ ಮಾಡ್ತಿದ್ರಲ್ಲ, ನಿಮ್ಮ ಶ್ರೀಮತಿಯವರು ಚಿಕ್ಕ ಮಕ್ಕಳು ಥರ ಆಡ್ತಾರೆ ಅಂತ. ಆ್ಯಕ್ಚುಲಿ ಈಗ ಕಮೆಂಟ್ ಮಾಡಿರಿ ಆ ಥರ. ನಿಜ ಚಿಕ್ಕ ಮಕ್ಕಳು ಥರ ಆಡ್ತಿದ್ದಾರೆ ಈಗ. ಅಂದರೆ ಅದು ಆ ಖುಷಿನ ಅನುಭವಿಸ್ಬೇಕಷ್ಟೆ. ಆ ಚಿಕ್ಕ ಮಕ್ಕಳು ಥರ ಆಡ್ತಾರೋ ಘನಗಾಂಭೀರ್ಯವಾಗಿರ್ತಾರೋ ಅದೆಲ್ಲ ಅಲ್ಲ, ಖುಷಿಯಾಗಿರೋದಷ್ಟೇ ಜೀವನದಲ್ಲಿ ಮುಖ್ಯ. ಎಲ್ಲರೂ ಖುಷಿಯಾಗಿರಿ. ನಮ್ಮ ಜಾಣೆ ಮಗಳು ರೆನಾಲ್ಡ್ಸ್ ಪೆನ್ ಬೇಕು ಅಂದ್ಲು. ಲಾಸ್ಟ್ ಟೈಮ್ ಬಂದಾಗಲೂ ಒಂದು ಬಾಕ್ಸ್ ತೊಗೊಂಡೋಗಿದ್ವಿ, ಈಗಲೂ ಒಂದು ಬಾಕ್ಸು ಅವಳು ಕೇಳೋದು, ಅದಕ್ಕೆ ಕೊಡಿಸಿದ್ವಿ. ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಈ ಪೆನ್ನು. ನಾವು ಚಿಕ್ಕವರಿದ್ದಾಗಲೂ ಇದೇ ಪೆನ್ನಲ್ಲೇ ಬರಿತಾ ಇದ್ವಿ. ಒಂದು ಬಾಕ್ಸು ರೆನಾಲ್ಡ್ಸ್ ಪೆನ್ ತಗೊಂಡ್ಲು. ಹಾಗೆಯೇ ಬುಕ್ ಮಾರ್ಕರ್ ಅಂತ ಅವಳಿಗೆ ಇಷ್ಟ ಆಯ್ತಿದ್ದು, ಪಿಂಕ್ ಕಲರಲ್ಲಿದೆ ನೋಡಿ. ಪಿಂಕ್ ಕಲರ್ ಸ್ವಲ್ಪ ಚೆನ್ನಾಗಿದೆ, ಯೂನಿಕಾರ್ನು ಏನೇನೋ ಇದೆ, ಅವಳಿಗೆ ಇಷ್ಟ ಆಗೋ ಕಲರ್ಸಲ್ಲೇ ಇದ್ದಾವೆ. ಅದಕ್ಕೆ ಅದು ಬುಕ್ ಮಾರ್ಕು ಮತ್ತು ಒಂದು ಫೈಲು ಈ ಥರ ಏನೋ ಅವಳಿಗೆ ಬೇಕಾದಂಥದ್ದು ತಗೊಂಡ್ಲು. ಕೆಲವೊಂದು ತುಂಬ ಏನು ಶಾಪಿಂಗ್ ಮಾಡಿಲ್ಲ, ಸ್ವಲ್ಪ ಕೆಲವೊಂದು ಅಷ್ಟೇ. ನಮ್ಮ ಶ್ರೀಮತಿಯವರೇನೋ ಅವ್ರ ಕಿಚನ್ಗೆ ಏನೋ ಬೇಕು ಅಂತೇಳಿ ಕೆಲವೊಂದು ಐಟಮ್ ತಗೊಂಡ್ರು, ಅಷ್ಟೇ. ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ. ಇದೆಲ್ಲ ತೊಗೊಂಡು ಇನ್ನೊಂದು ಕಡೆ ಹೋಗ್ಬೇಕಿತ್ತು ಎಲ್ಲಿಗೋ, ಆ ಕಡೆ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲ ಅಷ್ಟೇ, ಬೇರೆ ಏನೂ ತೊಗೊಳ್ಳಿಲ್ಲ. ಐಸ್ ಕ್ರೀಮ್ ತಿನ್ನಬೇಕು ಅಂದರು, ನೆಗಡಾಗಿದೆಯಲ್ಲ ಸೊಸೆಗೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾವಲ್ಲಿ ಒಂದು ಐಸ್ ಕ್ರೀಮು ತಿನ್ನಲಿಲ್ಲ, ಒಂದು ಪಾಪ್ಕಾರ್ನು ತಿನ್ನಲಿಲ್ಲ. ಸೀದಾ ಅಲ್ಲೇನೋ ಹೋಗ್ಬೇಕಿತ್ತು ಒಂದು ಕಡೆ, ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಮತ್ತೆ ಡ್ರೆಸ್ ಸರ್ಕಲ್ ಹತ್ರ ಬಂದ್ವಿ. ನೈಟು 9 ಗಂಟೆ ಆಗಿತ್ತು ನಾವು ಇಲ್ಲಿಗೆ ಬರಬೇಕಾದ್ರೇ. ಆಗಲೇ ಸ್ವಲ್ಪ ಕ್ಲೋಸಿಂಗ್ ಟೈಮ್ ಇನ್ನೇನು. ನಾವು ಬಂದಿರೋದು ಇಲ್ಲಿ ಅರ್ಕೆರೆ, ನಮ್ಮ ಕೃಷ್ಣ ಮಾಮವ್ರಿಗೆ ಹತ್ರ ಅರ್ಕೆರೆ ಡ್ರೆಸ್ ಸರ್ಕಲ್ಗೆ ಬಂದಿರೋದು. ಇಲ್ಲಿ KG ಲೆಕ್ಕದಲ್ಲೆಲ್ಲ ಬಟ್ಟೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅದೆಲ್ಲ ಬೇಡ, ನಮ್ಮ ಶ್ರೀಮತಿಯವ್ರಿಗೆ ಒಂದು ಚೆನ್ನಾಗಿರೋ ಸೀರೆ ಕೊಡಿಸ್ಬೇಕು, ಅದಕ್ಕೋಸ್ಕರನೇ ಇಲ್ಲಿ ಕರ್ಕೊಂಡು ಬಂದಿದ್ದು. ಇವತ್ತು ಭಾನುವಾರ ಆಗಿರೋದ್ರಿಂದ ಕ್ಲೋಸಿಂಗ್ ಟೈಮ್ ಆದ್ರೂ ತುಂಬ ಜನ ಇದ್ದಾರೆ ಇನ್ನು. ಇಲ್ಲಿ ನಾವು ಬಂದಿದ್ದು ಅದೇ ನಮ್ಮ ಗೃಹ ಪ್ರವೇಶಕ್ಕೆ ಬಟ್ಟೆ ತಗೊಂಡ್ವಲ್ಲ ಅದೇ ಕೌಂಟ್ರು, ಅಲ್ಲಿಗೆ ಬಂದ್ವಿ. ನಮ್ಮ ಕೃಷ್ಣ ಮಾಮ ಅಂತೂ ಒಂದು ಸೈಡಿಗೆ ನಿಂತ್ಕೊಬಿಟ್ಟ, ನೀವು ಬಟ್ಟೆ ಸೆಲೆಕ್ಷನ್ ಬೇಗ ಮುಗಿಯೋದಿಲ್ಲ ಅಂತ ಹೇಳ್ಬಿಟ್ಟು. ಅವನಿಗೆ ಗೊತ್ತು ನಮ್ಮ ಶ್ರೀಮತಿಯವರು ಹುಡುಕ್ತಾನೆ ಇರ್ತಾರೆ. ಶ್ರೀಮತಿಯವರು ಅಂತಲ್ಲ, ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ಪ. ಹೆಣ್ಮಕ್ಳು ಏನು ಗಂಡನ್ನ ಬೇಗ ಸೆಲೆಕ್ಟ್ ಮಾಡ್ತಾರೆ ಬೇಕಾದರೆ, ಆದರೆ ಸೀರೆನ ಸೆಲೆಕ್ಟ್ ಮಾಡೋದು ಬೇಗ ಆಗೋದಿಲ್ಲ ಅವ್ರದ್ದು. ಏಕೆಂದರೆ ಅವ್ರಿಗೆ ಈ ಸೀರೆ ತಗೊಂಡ್ರೆ ಅದರಲ್ಲಿ ಬೇರೆ ಥರ ಬಾರ್ಡ್ರು ಬೇಕು ಅಂತಾರೆ. ಬಾರ್ಡ್ರು ಅವರಪ್ಪ ಥರ ಇದ್ದರೆ ಇದರಲ್ಲಿ ಕಲರ್ ಬೇರೆ ಇರಬೇಕು ಅಂತಾರೆ. ಕಲರು ಎಲ್ಲ ಒಂದೇ ಥರ ಇದ್ದರೆ ಡಿಸೈನು ಬೇರೆ ಇರಬೇಕು, ಏನೇನೋ ಹೇಳ್ತಾರೆ ಅವ್ರದ್ದು ಇರುತ್ತಲ್ಲ, ಆ ಥರ ತುಂಬ ಹುಡುಕ್ತಾರೆ. ಅದೇ ಥರನೇ ತುಂಬ ಹುಡುಕಿದ್ರು ನಮ್ಮ ಶ್ರೀಮತಿಯವರು ಒಂದಷ್ಟು ಸೀರೆ ತೆಗೆಸಿ. ಮತ್ತು ನೈಟ್ ಬಂದಿದ್ವಲ್ಲ, ನೈಟು ಲೈಟ್ ಬೆಳಕಲ್ಲಿ ಸ್ವಲ್ಪ ಕಲರು ಸ್ವಲ್ಪ ಚೇಂಜ್ ಕಾಣುತ್ತೆ ಬೇರೆ ಥರ. ಅದನ್ನೆಲ್ಲ ನೋಡಿಕೊಂಡು ಕೆಲವೊಂದು ಸೀರೆನ ತೆಗೆಸಿ ನೋಡಿ ಹುಡುಕಿದ್ರು. ನನಗೆ ಹೇಳಿದ್ರು ಸೆಲೆಕ್ಟ್ ಮಾಡೋದು ನೀನು ಅಂತ. ನಾನೊಂದು ಸೀರೆ ಸೆಲೆಕ್ಟ್ ಮಾಡಿದೆ, ಆದರೆ ಅದು ಆಲ್ರೆಡಿ ಒಬ್ಬರಾಗಲೇ ಅದನ್ನು ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ರಂತೆ ಪರ್ಚೇಸ್ಗೋಸ್ಕರ. ಅದಕ್ಕೆ ನಮ್ಮ ಶ್ರೀಮತಿಯವರೇ ನೋಡಿ ಬೇರೆ ಒಂದು ಇಷ್ಟಪಟ್ಟರು. ಅದು ಯಾವ ಸೀರೆ ಅಂತ ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ. ಸೀರೆ ಅವ್ರು ಇಷ್ಟಪಟ್ಟಿದ್ದ ಸೀರೆನೇ ಕೊಡಿಸ್ದೆ. ಹಾಗೆ ಕೃಷ್ಣ ಮಾಮನು ಹೇಗೂ ಬಂದಿದ್ರಲ್ಲ ಹೆಂಗೂ, ಇದಕ್ಕೆ ಗೌರಿ ಹಬ್ಬ ಇನ್ನೇನು ಹತ್ರ ಐತೆ, ಗೌರಿ ಹಬ್ಬಕ್ಕೂ ಒಂದು ನಮ್ಮ ಕಡೆಯಿಂದನೂ ಒಂದು ಸೀರೆ ತೊಗೊಬಿಡು, ಅದಕ್ಕೆ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವರು ಅದು ಒಂದು ನೀನು ಸೆಲೆಕ್ಟ್ ಮಾಡಿದ್ದೆ ತಗೋ ಅಂತ ಹೇಳಿದ್ರು. ನಮ್ಮ ಶ್ರೀಮತಿಯವರೇ ಅದು ಒಂದು ಸೆಲೆಕ್ಟ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ 2 ಸೀರೆ, ಒಂದು ಸೀರೆ ನಾನು ಕೊಡಿಸಿದ್ದು, ಇನ್ನೊಂದು ಕೃಷ್ಣ ಮಾಮ ಅವ್ರು ಕೊಡಿಸಿದ್ದು, ಅಂದರೆ ಅಣ್ಣ ತಂಗಿಗೆ ಕೊಡಿಸಿರೋದು ಗೌರಿ ಹಬ್ಬಕ್ಕೆ 2 ಸೀರೆ. ಆ ಸೀರೆನೆಲ್ಲ ಊರಿಗೆ ಹೋದ್ಮೇಲೆ ನಿಮಗೆ ಮುಂದಿನ ಬ್ಲಾಗಲ್ಲಿ ಯಾವಾಗಾದರೂ ತೋರಿಸ್ತೀವಿ ಯಾವ ಸೀರೆ ತೊಗೊಂಡ್ವಿ ಏನು ಅಂತ. ಆ ಸೀರೆ ಎಲ್ಲ ಸೆಲೆಕ್ಷನ್ ಆದಮೇಲೆ ಕಿಡ್ಸ್ ವೇರ್ ಮಕ್ಳಿಗೇನಾದರೂ ಬಟ್ಟೆ ತಗೊಳ್ಳೋಣ ಅಂತ ನೋಡೋಣ ಅಂತ ಹೋಗ್ತಿದ್ವಿ. ಆದರೆ ಮೇಲೆ ಆಗಲೇ ಕ್ಲೋಸ್ ಮಾಡಿಬಿಟ್ಟಿದ್ರು ಆಲ್ರೆಡಿ, ಕ್ಲೋಸಿಂಗ್ ಟೈಮ್ ಆಗಿತ್ತಲ್ಲ, ಅದಕ್ಕೇ ಸರಿ ಅಂತ ಹೇಳ್ಬಿಟ್ಟು ಹೋಗಲಿ ಇನ್ನೊಂದು ಕಡೆ ತೊಗೊಂಡ್ರೆ ಆಯ್ತಿರಲಿ ಅಂತೇಳಿ ಬಿಲ್ಲಿಂಗ್ ಮಾಡಿಸೋಣ ಅಂತ ಹೋದ್ವಿ. ಅಲ್ಲೂ ಅಷ್ಟೇ ಬಿಲ್ಲಿಂಗ್ ಟೈಮು
ಕ್ಲೋಸಿಂಗ್ ಟೈಮಲ್ಲ, ಅದಕ್ಕೆ ಬಿಲ್ಲಿಂಗ್ ಹತ್ರ ಸ್ವಲ್ಪ ಜನ ಇದ್ದರು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ನನ್ನ ಮೊದಲನೇ ಪ್ರಮೋಷನ್ ವಿಡಿಯೋ ದುಡ್ಡಲ್ಲಿ ನಮ್ಮ ಶ್ರೀಮತಿಯವ್ರಿಗೆ ಒಂದು ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ದೇನಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದೇ ಥರನೇ ಅವ್ರು ಅಂದ್ಕೊಂಡಿದ್ದು ಅವ್ರಿಗೆ ಇಷ್ಟಪಟ್ಟಿದ್ದ ಸೀರೆನೇ ಕೊಡಿಸಿದ್ದೀನಿ. ಅದು ಅವರು ಡ್ರೆಸ್ ಸರ್ಕಲ್ನಲ್ಲಿ ತಗೋಬೇಕು ಅಂತ ಹೇಳಿದರು, ಗೃಹ ಪ್ರವೇಶಕ್ಕೆ ಬಟ್ಟೆ ತೆಗೆದಿದ್ವಲ್ಲ ಅಲ್ಲಿ ಅಂತ. ಅದಕ್ಕೆ ಅದೇ ಡ್ರೆಸ್ ಸರ್ಕಲ್ಗೆ ಕರ್ಕೊಬಂದು ಅವ್ರು ಇಷ್ಟಪಟ್ಟಿದ್ದ ಸೀರೆನೇ ನನ್ನ ಮೊದಲನೇ ಪ್ರಮೋಷನ್ ದುಡ್ಡಲ್ಲಿ ಕೊಡಿಸಿದ್ದೀನಿ. ಇದರಿಂದ ನಮ್ಮ ಶ್ರೀಮತಿಯವ್ರಿಗೆ ತುಂಬ ಖುಷಿ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.